ಯಾಕೆ ಮದ್ವೆ ಆಗ್ಬೇಕು? ತುಂಬಾ ಜನಕ್ಕೆ ಯಾಕೆ ಅಂತಾನೆ ಗೊತ್ತಿಲ್ಲ. ಅಪ್ಪ ಅಮ್ಮ ಹೇಳ್ತಿದ್ದಾರೆ, ಸಮಾಜ ಹೇಳಿದೆ ಮದ್ವೆ ಆಗ್ಬೇಕು, ವಯಸ್ಸಾಯ್ತು ಆಮೇಲೆ ಸಿಗಲ್ಲ, ಮದ್ವೆ ಆಗ್ಬೇಕು ಅಷ್ಟೇ. ಅದು ಬಿಟ್ರೆ ಇನ್ನ ನಮ್ಗೆ ಫಿಸಿಕಲಿ ನೀಡ್ಗೋಸ್ಕರ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅದು ಬಿಟ್ರೆ ಮದ್ವೆ ಯಾಕೆ ಆಗ್ಬೇಕು? ನನಗೆ ಈ ನಾಲೆಜ್ ಮುಂಚೆ ಸಿಕ್ಕಿದ್ರೆ ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇರ್ತೀನಿ, ಈ ನಾಲೆಜ್ ನನಗೆ ಮುಂಚೆ ಸಿಕ್ಕಿದ್ರೆ ನಾನು ಮದ್ವೆ ಆಗ್ತಾ ಇರ್ಲಿಲ್ಲ. ನಾನ್ ಹೇಳೋದು, ಯಾರಿಗೆ ಲೈಫ್ ಅಲ್ಲಿ ನಾವು ಹುಟ್ಟಿರೋದು ಟು ಬಿ ಫ್ರಾಂಕ್ ಬರೀ ಮದ್ವೆ ಆಗಕ್ಕಲ್ಲ, ಮಕ್ಳು ಮಾಡ್ಕೊಳಕ್ಕಲ್ಲ. ಯಾರಿಗೆ ಲೈಫ್ ಅಲ್ಲಿ ತುಂಬಾ ಗೋಲ್ ಇದೆ, ಲೈಫ್ ಪರ್ಪಸ್ ಅಂತ ಏನೋ ಇರುತ್ತೆ, ನಮ್ಮನ್ನ ಅವನು ಸುಮ್ನೆ ಅದಕ್ಕೆ ಕಳ್ಸಿಲ್ಲ. ಯಾರಿಗೆ ಅದು ಗೊತ್ತಿರುತ್ತೆ, ಆ ಲೈಫ್ ಪರ್ಪಸ್ ಗೊತ್ತಿರುತ್ತೆ, ಅವ್ರು ಆಗಲ್ಲ. ನೋಡಿ, ಮದುವೆ ಅಂದ್ರೆ ಸೋತು ಸುಣ್ಣಾದಾಗ ನಿನಗೇನೂ ಆಗಲ್ಲ, ನಾನಿದ್ದೀನಿ ಅನ್ನೋ ಧೈರ್ಯ ಕೊಡೋ ಒಂದು ಜೀವ. ನಮ್ಮವನಿಗೆ ಸುಖಾನೇ ಇರಲಿ, ನಾವು ದುಃಖದಲ್ಲೇ ಇರಲಿ, ನಮಗೆ ಯಾವಾಗ್ಲೂ ಹೆಗಲು ಕೊಡೋ ಒಂದು ಜೀವ. ಮತ್ತೆ ಇನ್ನೊಂದು ಮುಖ್ಯವಾದದ್ದೇನು ಅಂದ್ರೆ, ನಾನು ನನ್ನಿಂದ ಅನ್ನೋ ಒಂದು ಭಾವ ಹೋಗಿ ನಾವು ನಮ್ಮಿಂದ ಅನ್ನೋ ಒಂದು ಯೋಚನೆ ಹುಟ್ಟುತ್ತೆ. ಮದುವೆ ವಿಷಯದಲ್ಲಿ ಕೆಲವರು ಬೇಜಾರಾಗ್ತಾರೆ. ಮದುವೆ ಯಾಕೆ ಬೇಕು, ಮದುವೆ ಯಾಕೆ ಆಗ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಒಂದು ಹುಡುಗ ಒಂದು ಹುಡುಗಿ ಸಂಪೂರ್ಣವಾಗಿ ಇಬ್ಬರಿಗೆ ಒಪ್ಪಿಗೆ ಇರಬೇಕು, ಮನಸ್ಸುಗಳು ಸೇರ್ಬೇಕು, ಆವಾಗಿದ್ದಾಗ ಮಾತ್ರ ಮದುವೆ ಮಾಡಬೇಕು. ನೋಡಿ, ಬೇರೆ ಯಾರೋ ಫೋರ್ಸ್ ಇಂದ ಒಂದು ಹುಡುಗ ಒಂದು ಹುಡುಗಿಯನ್ನ ಸೇರಿಸಿದ್ರೆ ಅವ್ರ ಜೀವನ ಚೆನ್ನಾಗಿರೋದಿಲ್ಲ. ಜೀವನದಲ್ಲಿ ಅನೇಕ ಸಮಸ್ಯೆಗಳು ಬರ್ತವೆ, ಅವರಿಗೆ ನೆಮ್ಮದಿ ಇರೋದಿಲ್ಲ, ಗೊಂದಲಕ್ಕೆ ಈಡಾಗ್ತಾರೆ. ಆವಾಗ ಅವ್ರಿಗೆ ಅನ್ಸುತ್ತೆ ಮದುವೆ ಆಗ್ಬಾರ್ದಾಗಿತ್ತು ಅಂತ ಹೇಳಿ. ನೋಡಿ, ಇಲ್ಲಿ ತಪ್ಪು ಯಾರ್ದು? ವ್ಯಕ್ತಿದು, ಮದುವೆದು ಅಲ್ಲ. ವ್ಯಕ್ತಿಯ ಒಂದು ಗುಣ ಏನು ಅಂತಂದ್ರೆ, ತನ್ನ ತಪ್ಪನ್ನ ತಾನು ಒಪ್ಕೊಳ್ಳೋದಿಲ್ಲ, ಮದುವೆ ಮೇಲೇನೋ ಹಣೆ ಬರಹ ಮೇಲೇನೋ ಹಾಕಿಬಿಡ್ತಾನೆ. ಇಬ್ರು ಚೆನ್ನಾಗಿ ಬದುಕಬೇಕು ಅಂತಂದ್ರೆ ಇಬ್ರು ಆಲೋಚನೆ ಕೂಡ ಒಂದೇ ಆಗಿರಬೇಕು, ಮತ್ತೆ ಹೊಂದಾಣಿಕೆ ಇರಬೇಕು. ಇದು ಹೇಗ್ ಸಾಧ್ಯ? ಹುಡುಗ ಹುಡುಗಿ ಸಂಪೂರ್ಣವಾಗಿ ಒಪ್ಪಿದಾಗ ಮಾತ್ರ. ಇದು ಒಂದು ಪ್ರಕೃತಿ ನಿಯಮ. ಇದು ಅದಕ್ಕೆ ಭಗವಂತ ಸ್ತ್ರೀಯನ್ನ ಮತ್ತೆ ಪುರುಷನನ್ನ ಸೃಷ್ಟಿ ಮಾಡಿದ್ದಾನೆ. ಹಾಗಾಗಿ ಮದುವೆ ಅನ್ನೋ ಒಂದು ಪದಕ್ಕೆ ತುಂಬಾನೇ ಅಂದ್ರೆ ತುಂಬಾನೇ ದೊಡ್ಡದಾದ ಒಂದು ಅರ್ಥ ಇದೆ. ಅದು ಒಂದು ಒಳ್ಳೆ ಸಂಬಂಧ. ನಾಲೆಡ್ಜ್ ಇದ್ರೆ ಮದುವೆ ಆಗ್ತಾ ಇರಲಿಲ್ಲ ಅಂತ ಅವ್ರು ಹೇಳಿದ್ರು. ನಿಮಗೆ ಒಂದು ಗೊತ್ತಿರಲಿ, ಮದುವೆ ಆಗ್ಬೇಕು ಅಂದ್ರೆ ನಾಲೆಡ್ಜ್ ಇದ್ರೆ ಮಾತ್ರ ಒಬ್ಬ ವ್ಯಕ್ತಿ ಒಳ್ಳೆ ಸಂಗಾತಿಯನ್ನ ಆಯ್ಕೆ ಮಾಡ್ಕೊಳ್ಳೋದು ಮತ್ತೆ ಮದುವೆ ಆಗೋದು. ಇಲ್ಲ, ನಾನು ಸಾಧನೆ ಮಾಡಬೇಕು, ಸಾಧನೆಗೋಸ್ಕರ ನಾನು ಮದುವೆ ಆಗೋದಿಲ್ಲ ಅಂತ ಕೆಲವೊಬ್ರು ಹೇಳ್ತಾರೆ. ನೋಡಿ, ಸಾಧನೆ ಎಲ್ಲುವರೆಗೂ ಇರುತ್ತೆ. ಸಾಧನೆಯಿಂದ ಜನರು ಒಂದು ಚಪ್ಪಾಳೆ ಸಿಗ್ಬೋದು, ನಿಮಗೊಂದ್ 2-3 ಅವಾರ್ಡ್ ಸಿಗ್ಬೋದು. ಇದು ಎಲ್ಲಿವರೆಗೂ? ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟಗಳು ಇದ್ದೇ ಇರ್ತವೆ. ನೀವು ಜೀವನದಲ್ಲಿ ಕುಗ್ತೀರಾ, ನಿರಾಶೆ ಆಗೇ ಆಗ್ತೀರಾ. ಆ ಒಂದು ಸಮಯದಲ್ಲಿ ನಾನಿದ್ದೀನಿ ಅಂತ ಹೇಳೋಕೆ ಒಂದು ಜೀವ ಬೇಕೇ ಬೇಕು. ಯಾರೋ ಒಬ್ರು ಒತ್ತಾಯ ಮಾಡ್ತಿದ್ದಾರೆ ಅಂತ ಹೇಳಿ ಆಗೋಕೆ ಹೋಗಬೇಡಿ. ನಿಮಗೆ ಇಷ್ಟವಾದ ಸಂಗಾತಿಯನ್ನ ಮತ್ತೆ ನಿಮ್ಮ ಯೋಚನೆಗಳು ಅವರ ಯೋಚನೆಗಳಿಗೆ ಹೊಂದಾಣಿಕೆ ಆಗಬೇಕು. ಹಾಗಿದ್ದಾಗ ಮಾತ್ರ ಮದುವೆಯನ್ನ ಆಗಿ.